ಹಾಯ್ ಗುರು ನಮಸ್ಕಾರ, ನಾನು ನಿಮ್ಮ ಸಿಂಪಲ್ ಕನ್ನಡ. ಇವತ್ತಿನ ಹೊಸ ಬ್ಲಾಗ್ ಸ್ವಾಗತ ಸುಸ್ವಾಗತ. ಇಲ್ಲಿ ಬನ್ನಿ, ನಾವು ಇವತ್ತು ಹೋಗ್ತಿರೋದು ಕುಂದೂರು ಊರಿಗೆ. ಕುಂದೂರಲ್ಲಿರುವಂಥ ಟಾಪ್ ವಿಂಡ್ ಮಿಲ್ಸ್ ಅಲ್ಲಿ ಒಂದು ಆಂಜನೇಯ ಟೆಂಪಲ್ ಇದೆ. ಆ ಟೆಂಪಲ್ನ ಇವತ್ತು ನೋಡಕ್ಕೆ ಹೋಗೋಣ. ಓಕೆನಾ, ಲೆಟ್ಸ್ ಗೋ. ಓಕೆ ಗೈಸ್, ನೋಡ್ತಾ ಇರ್ಬೋದು ನೀವು, ಇದು ಅದಡಿ ಕೆರೆ. ಓಕೆನಾ, ನಾವು ಹೋಗ್ತಾ ಇರೋದು ದಾವಣಗೆರೆಯಿಂದ ಶಿರ್ಮನಹಳ್ಳಿ ರೂಟ್ ಮೇಲೆ, ಶಿರ್ಮನಹಳ್ಳಿ ಕೂಡ ಕಾರಿನೂರ್ ಮೇಲೆ. ಬನ್ನಿ ಹೋಗೋಣ ಗೈಸ್. ಇವಾಗ ಕುಂದೂರು ಹತ್ರ ಇದ್ದೀವಿ, ನೋಡ್ಬೋದು. ನಾವು ಬೈಕಲ್ಲಿ ಬಂದಿದ್ದೀವಿ, ಕುಂದೂರು ಹತ್ರ ಇದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತು ವಿಂಡ್ ಮಿಲ್ಸ್ ಹತ್ರ ಹೋಗಿ ಅಲ್ಲಿಂದ ಇಲ್ಲಿ ಬ್ಲಾಕ್ ಮಾಡ್ಯಾರ. ಇಲ್ಲಿ ಹೋಗಿಲ್ಲ, ಇಲ್ಲಿ ರಿಸ್ಟಿಕೆಟ್ ಇದೆ. ಇಲ್ಲಿ ಒಂಥರ ಆದ್ರೂ ಜನ ಆ್ಯಕ್ಚುಲಾಗಿ ಕಷ್ಟಪಟ್ಟು ಮೇಲೆ ಹತ್ತು ಬಂದ್ವಿ ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ವ್ಯೂ ಪಾಯಿಂಟ್ ನೋಡೋಕ್ಕೋಸ್ಕರನೇ ನಾವು ಈ ಟಾಪಲ್ಲಿ ಬಂದಿದ್ದು. ಆ್ಯಕ್ಚುಲಿ ಈ ಬೆಟ್ಟದಲ್ಲಿ ಏನೂ ಇಲ್ಲ. ಆ ಕಡೆ ಒಂದು ಆಪೋಸಿಟ್ ಒಂದು ಬೆಟ್ಟ ಇದೆ, ಬಟ್ ಆ ಬೆಟ್ಟದಲ್ಲಿ ಇರೋದು ಆಂಜನೇಯ ಟೆಂಪಲ್ಲು. ಬಟ್ ನಮಗೆ ಗೊತ್ತಿರಲಿಲ್ಲ, ಭಾಳ ಜನ ಇಲ್ಲೇ ಬರ್ತಿದ್ರು ಅಂತೇಳಿ ನಾವು ಅವರಿಂದ ಬಂದ್ವಿ. ಆಮೇಲೆ ಈ ಬೆಟ್ಟದಲ್ಲಿ ಏನಿಲ್ಲ, ಬರೀ ವಿಂಡ್ ಫ್ಯಾನ್ಗಳು ಅಷ್ಟೇ ಇರೋದು. ಓಕೆನಾ, ಆಮೇಲೆ ಈ ಟಾಪ್ ವ್ಯೂ ನೋಡೋಕ್ಕೋಸ್ಕರ ಇಲ್ಲಿ ಬಂದ್ವಿ ಅಂತಲೂ ಹಂಗೂ ಹೇಳ್ಬೋದು. ಆ ಬೆಟ್ಟದಲ್ಲಿರೋದು ಆಂಜನೇಯ ಟೆಂಪಲ್ಲು, ಅಲ್ಲಿಗೆ ಹೋಗೋಣ. ಆಂಜನೇಯ ಟೆಂಪಲ್ ಹೆಂಗಿದೆ ಅಂತ ನೋಡೋಣ. ಅಷ್ಟು ಮೇಲೆ ಅದು ತುಂಬ ಚೆನ್ನಾಗಿದೆ. ಆ ಅಲ್ಲಿ ಹೋಗೋ ರೋಡ್ ಕೂಡ ತುಂಬ ಲೆಂತ್ ಇದೆ. ಇವಾಗ ನಾವು ಬಂದಿದ್ದ ರೋಡ್ ಅಂತೂ ಸಿಕ್ಕಾಪಷ್ಟು ವರ್ಸ್ಟ್ ರೋಡ್ ಅಂತ ಹೇಳ್ಬೋದು. ಫುಲ್ ಕಲ್ಲು ಮಣ್ಣು, ದೊಡ್ಡ ದೊಡ್ಡ ಕಲ್ಲುಗಳೆಲ್ಲ ಫುಲ್ ಗಾಳಿಗೆ ಅಟ್ಟೀತಿದ್ವು. ಇಬ್ಬರು ಬೇರೆ ಇದ್ವಲ್ಲ, ಆ ಗಾಡಿ ಸ್ವಲ್ಪ ಹಂಗೆ ವಾಲಾಡ್ಕೊಂತ ಸ್ವಲ್ಪ ಸ್ಕಿಡ್ ಆಗ್ತಿತ್ತು. ಬಟ್ ಏನು ಪ್ರಾಬ್ಲಮ್ ಇಲ್ದಂಗೆ ನಾವು ಬಂದ್ವಿ. ಓಕೆನಾ, ಬಟ್ ಈ ಒಂದು ಟಾಪ್ ವ್ಯೂ ನೋಡೋಕ್ಕೋಸ್ಕರನೇ ಇಲ್ಲಿಗೆ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ನಿಮ್ಮ ವಿಡಿಯೋ ಒಳಗೆ ಹೆಂಗೆ ಕಾಣುತ್ತಾ ಗೊತ್ತಿಲ್ಲ, ಬಟ್ ಅಲ್ಲಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡೋಕೆ ಮಾತ್ರ ಸಖತ್ತಾಗಿತ್ತು ಗೈಸ್. ಇಲ್ಲಿ ಆಂಜನೇಯ ದೇವಸ್ಥಾನ ಮೇಲಿರೋದು, ಇಲ್ಲಿ ಮೇಲೆ ಹೋಗೋದಕ್ಕೆ. ಬಟ್ ಇಲ್ಲಿ ಇವತ್ತು ಗೇಟ್ ಕ್ಲೋಸ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಬೈಕ್ನ ಅಲ್ಲಿ ಬಿಟ್ಟು ಹಂಗೆ ಪಾದಯಾತ್ರೆ ಹೋಗೋಣ. ಓಕೆ ಗೈಸ್, ಇವಾಗ ಒಂದು ವ್ಯೂ ತೋರಿಸ್ತಿದ್ದೀನಲ್ಲ ನೋಡಿ, ಏನು ಸಖತ್ತಾಗಿ ಕಾಣುತ್ತೆ ಅಂದರೆ ಮಾತ್ರ ಈ ವ್ಯೂ ನಿಜ. ಇನ್ನೂ ಒಂದು ಹತ್ತತ್ರ 4 to 5 ಕಿಲೋಮೀಟರ್ಸ್ ತನಕ ಹಿಂಗೆ ಇದೇ ರೀತಿ ರೋಡ್ ಇದೆ, ಇದೇ ರೀತಿ ನಡ್ಕೊಂಡು ಹೋಗ್ಬೇಕು. ಬೈಕ್ನ ಬಿಟ್ಟಿಲ್ಲ. ಆಗಲೇ ಹೇಳ್ದಂಗೆ ಅಲ್ಲಿ ಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಇವತ್ತು. ಗೈಸ್, ನಮಗಾಗಿ ಸುಸ್ತಿಗೆ ಇನ್ನು 2 ಕಿಲೋಮೀಟ್ರ್ ಗಂಟಲೆ ನಿಜವಾಗ್ಲೂ ಆಗ್ತಿರಲಿಲ್ಲ, ಸುಸ್ತಾಗಿತ್ತು. ಯಾಕಂದರೆ ಹೋದ ಬೆಟ್ಟದಲ್ಲಿ ನಾವು ವ್ಯೂ ಚೆನ್ನಾಗಿತ್ತು ಅಂತೇಳಿ ಫೋಟೋಶೂಟ್ ಮಾಡೋಕ್ಕಂತ ನಿಂತ್ಕೊಂಡ್ವಿ. ಅದಕ್ಕೆ ಅದು ಇನ್ನೂ 2 ಕಿಲೋಮೀಟ್ರ್ ಏನು ಹೋಗೋಣ ಅಂತೇಳಿ ಇಲ್ಲೇ ಹತ್ಬಿಟ್ವಿ ಇಬ್ಬರು. ಕಡೆ ಇಲ್ಲೇ ಇಬ್ಬರು ಹತ್ತಿ ಸಕ್ಸಸ್ಫುಲಿ ಇಲ್ಲಿಂದ ಏನೋ ಹತ್ತು ಬಂದ್ವಿ. ಬಟ್ ಆದರೆ ಹೆಲ್ಮೆಟ್ ಮಾತ್ರ ಅಲ್ಲೋ ಬಿದ್ದುಬಿಡ್ತು. ಇಲ್ಲಿ ಬಂದು ಮಿಸ್ಸಾಗಿ ಇಲ್ಲಿ ಸ್ವಲ್ಪ ಜಾರ್ತ ಬಿದ್ದುಬಿಡ್ತು. ವ್ಯೂ ನೋಡಿ ಇದ್ರದ್ದು ಸೈಕಾಗಿದೆ. ಇಲ್ಲೇ ಕಾಣ್ತಿದ್ದಲ್ಲ ದೇವಸ್ಥಾನ, ಹಿಂಗೆ ಏನೋ ಅರ್ಧ ಕಿಲೋಮೀಟ್ರ್ ಇತ್ತು ಬಾಯ್ಸ್, ಅಲ್ಲಿಂದ ಇಲ್ಲಿ ತನಕ. ಇಲ್ಲೇ ಅರ್ಧ ದಾರಿಗೆ ಹತ್ಬಿಟ್ವಿ ಗೈಸ್. ಇದೆ ನೋಡಿ ಅದು ಆಂಜನೇಯ ದೇವಸ್ಥಾನ. ಫೈನಲಿ ಬಂದು ತಲುಪಿದ್ದಾಯ್ತು ನಾವು. ಇಷ್ಟು ಟಾಪಲ್ಲಿ ನೋಡ್ತಿರ್ಬೋದು ಮೇಲ್ಗಡೆ ಆಂಜನೇಯ ದೇವಸ್ಥಾನ. ಒಳಗಡೆಯನ್ನು ತೋರಿಸ್ತೀನಿ. ಗೈಸ್, ಆದರೆ ಈ ವ್ಯೂ ಮಾತ್ರ ನಿಮಗೆ ಹೆಂಗೆ ಕಾಣುತ್ತೆ ಗೊತ್ತಾ? ಅಷ್ಟು ಕಷ್ಟಪಟ್ಟು ಹತ್ತಿ ಬಂದಮೇಲೆ ನೀವು ಈ ಒಳ್ಳೆ ವ್ಯೂ ಸಿಗುತ್ತಲ್ಲ ನಿಮಗೆ ನೋಡೋಕ್ಕೆ, ಬಬ್ಬ. ನಾವು ಎಷ್ಟು ಮೇಲಿದ್ದೀವಿ ಗೊತ್ತಾ? ಸೈಕ್ ಫ್ಯಾನ್ ನೋಡ್ರಿ ಗೈಸ್, ವಿಂಡ್ ಫ್ಯಾನ್ ಗೈಸ್. ನೋಡಿ, ಇನ್ನು ಇಲ್ಲಿಂದ ಅರ್ಧ ರೋಡ್ ಐತಿ, ಮುಕ್ಕಾಲು ಕಿಲೋಮೀಟ್ರ್ ರೋಡ್ ಐತಿ. ಬಟ್ ನಾವು ಅಲ್ಲೇ ಮಿಡಲಲ್ಲಿ ಇನ್ನೂ ಹಿಂದೆ ಕಡೆ ಇಲ್ಲೇ ಹತ್ತು ಬಿಟ್ವಿ ಮೇಲೆ. ಆದರೂ ಈ ವ್ಯೂ ಕಾಣ್ತಿದೆ ಅಲ್ಲ, ಅಪ್ಪಪ್ಪ ನೋಡಿ. ಇಲ್ಲಿ ಮೇಲ್ಗಡೆ ಎಷ್ಟು ಚೆನ್ನಾಗಿ ಈ ದೇವಸ್ಥಾನ ಕಟ್ಸಿಟ್ಟಿದ್ದಾರೆ ಅಂದರೆ
ಸೈಕಲ್ ಅಲ್ಲಿಂದ ಎಳೆದು ಬಂದು ಇವಾಗ ಬೈಕ್ ತಗೊಂಡು ಹೊರಟಿದ್ದೀವಿ. ಕೆಳಗಡೆ ಹೋಗಿ ಈಗ ಸೀದಾ ನೆಕ್ಸ್ಟ್ ಮಲೆಬೆನ್ನೂರಿಗೆ ಹೋಗಿ ಅಲ್ಲಿ ಸಿಗ್ತೇನೆ. ಓಕೆ, ಬಾಯ್ ಬಾಯ್. ಇವತ್ತು ಮಲೆಬೆನ್ನೂರಲ್ಲಿ ಇರೋವಂಥ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ. ಬಟ್ ಇವಾಗಿಲ್ಲ, ಆಲ್ರೆಡಿ ಕ್ಲೋಸ್ ಆಗಿದೆ. ಯಾಕಂದರೆ ಮಧ್ಯಾಹ್ನ ಆಗಿರೋದ್ರಿಂದ ಕ್ಲೋಸ್ ಮಾಡಿದ್ದಾರೆ. ಶ್ರೀ ರಂಗನಾಥ ಸ್ವಾಮಿ ಟೆಂಪಲಿಗೆ ಬಂದಿದ್ವಿ, ಬಟ್ ಕ್ಲೋಸ್ ಆಗಿದೆ. ಲೆಟ್ಸ್ ಮೂವ್ ಟು ಮಲೆಬೆನ್ನೂರು ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗೋಣ. ಸ್ಥಾಪನೆ 1950, ಕುಮಾರಹಳ್ಳಿ. ಇದು ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿತ್ತು, ಬಟ್ ನೋಡೋಣ ಅಂದರೆ ಕ್ಲೋಸ್ ಆಗಿದೆ. ಮಲೆಬೆನ್ನೂರಲ್ಲಿ ಇರೋವಂಥ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನ್ನಿ, ಹಿಂಗೆ ಹಿಡ್ಕೊಳಕ್ಕೇನು ಅಷ್ಟೇ ಗೈಸ್, ವಿಡಿಯೋ ಮಾಡೋಂಗಿಲ್ಲಂತೆ. ಲೆಟ್ಸ್ ಸಿ, ಮುಂದಿಂದೆಲ್ಲ ತೋರಿಸ್ಬಿಡ್ತೀನಿ. ಆಮೇಲೆ ಹಿಂದ್ಗಡೆ ನೋಡೋಣ, ಬೇಕಾರೆ ಏನಾರ ಪ್ರಯತ್ನ ಮಾಡೋಣಂತೆ. ಗೈಸ್, ಟೆಂಪಲ್ ಮಾತ್ರ ಸೈಕಾಗಂದರೆ ಸೈಕಾಗಿದೆ. ಇಲ್ಲಿ ಇವಾಗ ಏನು ವಿಚಾರ ಅಂದರೆ, ಮಲೆಬೆನ್ನೂರು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಂದ್ವಿ, ಬಟ್ ವೀಡಿಯೋ ಮಾಡೋಂಗಿಲ್ಲ ಅಂತಿಲ್ಲ. ಇದೇನು ಒಳಗಡೆ ಆಗಲಿ ಹೊರಗಡೆ ಆಗಲಿ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದರು. ಅದಕ್ಕೆ ಪ್ರಸಾದ ಇತ್ತು, ಪ್ರಸಾದ ಸ್ವೀಕರಿಸಿ ಇವಾಗ ಇಲ್ಲಿ ಬಂದು ಕೂತ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಗೈಸ್, ಮಲೆಬೆನ್ನೂರಿಂದ ಒಳಗಡೆ ಬಂದರೆ ಇಲ್ಲೊಂದು ಕುಂಬ್ಳೂರು ಅಂತ ಐತಲ್ಲ, ಇಲ್ಲೊಂದು ಆಂಜನೇಯಂದು ದೇವಸ್ಥಾನ ಐತೆ. ಅದನ್ನ ನೋಡೋಕ್ಕೆ ಅಂತ ಬಂದಿದ್ದೀವಿ ಈಗ. ಗೈಸ್, ಇದೆ ನೋಡಿ, ಅದು ಆಂಜನೇಯಂದು. ಎಷ್ಟು ತಂಪಾಗಿದೆ ಗೊತ್ತಾ ಇಲ್ಲಿ. ಇದು ದೇವಸ್ಥಾನ ಇನ್ನೂ ಕಟ್ಟಡ ಆಗ್ತಿದೆ, ಆಗಿಲ್ಲ. ಆದ್ಮೇಲೆ ನೋಡೋಣ. ಈ ಗೋಡೆಗಳಿಗೆ ಹಚ್ಚಬೇಡಿ. ಜೈ ಶ್ರೀರಾಮ್. ಗೈಸ್, ಯಾರಾದರೂ ಬಂದರೆ ಇಲ್ಲಿಗೆ ಬಂದು ಹೋಗ್ರಿ ಅನಿಸುತ್ತೆ. ಆಂಜನೇಯ ದೇವಸ್ಥಾನ ತುಂಬ ಚೆನ್ನಾಗಿದೆ, ನೋಡ್ಬೋದು. ಕಟ್ಟಡ ಆಗಿಲ್ಲ ಇದು, ಇಲ್ಲೇ ರೋಡಿಗೆ ಇದೆ. ಇದು ಇಲ್ಲಿ ಮುಂದ್ಗಡೆ ಶಿವನ ದೇವಸ್ಥಾನ ಇದೆ. ಶಿವನ ದೇವಸ್ಥಾನ ಎದುರುಗಡೆನೇ ಇದೆ. ಬಂದು ಯಾರು ಇದ್ದರೆ ಅಕಸ್ಮಾತ್ ಕುಂಬಳೂರು ಮಲೆಬೆನ್ನೂರು ವೀರಭದ್ರೇಶ್ವರ ಸ್ವಾಮಿ ಇದೆ ಐತಲ್ಲ, ಅಲ್ಲಿಂದ ಸ್ವಲ್ಪ ಮುಂದೆ ಬಂದೆ ಅಲ್ಲೊಂದು ಊರು ಐತೆ ಕುಂಬಳೂರು ಅಂತ, ಅಲ್ಲೇ ಒಳಗೆ ಬರ್ಬೇಕು. ಒಳಗೆ ಬಂದರೆ ಇಲ್ಲಿ ಆ ದೇವಸ್ಥಾನ ಒಳಗಡೆ ಹೋಗ್ಬೇಕು. ಗೈಸ್, ಈಗಲೇ ಫೈನಲಿ ಶಾಮನೂರು ಹತ್ರ ಇದ್ದೀವಿ. ಇನ್ನು ಸ್ವಲ್ಪ ದೂರ ದಾವಣಗೆರೆ. ಮಳೆ ಮೋಡ ನೋಡ್ರಿ, ಅಪ್ಪ ಏನು ಸೈಕಾಗಿದೆ ಮಳೆ ಮೋಡ ಅಂದರೆ ಶಿವ. ಇವಾಗ ಟೈಮ್ ಕರೆಕ್ಟಾಗಿ 5 ಗಂಟೆ. 5 ಗಂಟೆಗೆ ಇಲ್ಲಿ ಯಾರ್ಯಾಗಿ ಶಾಮನೂರು ಹತ್ರ. ಓಕೆ ಗೈಸ್, ಏನೋ ದಾವಣಗೆರೆ ಹೋಗ್ತೀವಿ ನಾವು ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ. ಓಕೆನಾ? ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.